ಭಾವಚಿತ್ರಕ್ಕೆ ಪುಷ್ಪ ನಮನ. ಕೃತಿಗಳು ಮರಾಠಿ, ತೆಲುಗು, ಇಂಗ್ಲಿಷ್ ಭಾಷೆಗಳಿಗೆ ಭಾಷಾಂತರವಾಗಿವೆ. ನಾಡಿದಾದ್ಯಂತ ಅನೇಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕತೆ, ಕವನ, ಚಿಂತನ, ಸಂದರ್ಶನಗಳು ಧಾರವಾಡ ಆಕಾಶವಾಣಿಯಿಂದ ಪ್ರಸಾರಗೊಂಡಿವೆ. ದೂರದರ್ಶನದಲ್ಲೂ ಇವರ ಕಾರ್ಯಕ್ರಮಗಳು ರಾಯತಾ ಮುನಿದರೆ ರಾಜ್ಯವನೇ ಬಿಡಬಹುದು. ಕಾಯ ಜಾಪಿತ ನಿನ್ನಡಿಯ ಬಿಡಲಾಗರು ತೊರೆದು ಜೀವಿಸಬಹುದೇ ಹರಿ ಚರಣ ಬಿಡಲಾಗದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಶ್ರೀ ಸುರೇಶ್ ಕುಮಾರ್ ಎಕ್ಸ್ ಕಾರ್ಪೊರೇಟರ್ ಇವರು ಸಹ ಪೂಜ್ಯ ಗುರುಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೆರವೇರಿಸ್ತಾ ಇದ್ದಾರೆ. ಅವರು ಮತ್ತು ಅವರ ಕುಟುಂಬದವರು ಪೂಜ್ಯರಿಗೆ ಅವರ ಭಾವಚಿತ್ರವನ್ನ ನೀಡ್ತಾ ಇದ್ದಾರೆ. ಈಗ ಏನು ನಮ್ಮ ಕಾಗಿನೆಲೆ ಗುರುಪೀಠ ಶಾಖಾಮಠ ಕೆಲ್ಲೋಡು ಹೊಸದುರ್ಗ ಇಲ್ಲಿ ತಯಾರಾಗ್ತಾ ಇರ್ತಕ್ಕಂಥ 57 ಅಡಿಗಳ ಏಕಶಿಲಾ ಕಾರ್ಖಾನೆಯ ಶ್ರೀ ಶಿವಪ್ರಕಾಶ್ ಅವರು ದಯಮಾಡಿ ಬರಬೇಕು. ಶ್ರೀ ಎನ್ ಸಿದ್ದಪ್ಪ ಅಂತ, ನಾನು ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಮತ್ತು ಪ್ರಾಂಶುಪಾಲನಾಗಿ ಕೆಲಸ ಮಾಡಿ 37 ವರ್ಷ ನಿವೃತ್ತಿ ಆದಮೇಲೆ ಈಗೊಂದು ಪಟೇಲ್ ಕಾಲೇಜ್ ಅಂತಿದೆ, ಅಲ್ಲಿ ಪ್ರಾಂಶುಪಾಲನಾಗಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀನಿ. ಪುನಃ 42 ವರ್ಷಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ. ಸಂತ ಕನಕದಾಸರು, ದಾಸ ಶ್ರೇಷ್ಠರು, ತತ್ವಜ್ಞಾನಿಗಳು, ಸಮಾಜ ಚಿಂತಕರು, ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಕನಕದಾಸರು ಈ 16ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿದ್ದಂತಹ ಒಂದು ಸಮಾಜದಲ್ಲಿದ್ದಂತಹ ಅಂಕುಡೊಂಕುಗಳನ್ನು, ಒಂದು ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂತಹ ಒಂದು ಭಾವನೆಗಳನ್ನು ಹೋಗಲಾಡಿಸಲಿಕ್ಕೆ ಕನಕದಾಸರು ಅಪಾರವಾಗಿ ಶ್ರಮಿಸಿದ್ದಾರೆ. ಒಂದು ಕಡೆ ಸಾಶಿ ಮೊಳ್ಳೆ ಅಂತಕ್ಕಂಥ ಕವಿಗಳು ಹೇಳ್ತಾರೆ, ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ನಾಡಿನಲ್ಲಿ ಹುಟ್ಟಬೇಕಾದ್ರೆ ಆ ನಾಡು ಪುಣ್ಯ ಮಾಡಿರಬೇಕು. ಕರ್ನಾಟಕಕ್ಕೆ ಅಂತಹ ಭಾಗ್ಯ ಇದ್ದುದರಿಂದಾಗಿಯೇ ಕನಕದಾಸರಂತಹ ಶ್ರೇಷ್ಠ ತತ್ವಜ್ಞಾನಿಗಳು ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಅದನ್ನು ನೆನಪಿಸಿಕೊಂಡು ಇಲ್ಲಿ 538ನೇ ಕನಕ ಜಯಂತಿಯ ಉತ್ಸವವನ್ನು ಇಲ್ಲಿ ನಮ್ಮ ಕನಕ ಚಾರಿಟಬಲ್ ಟ್ರಸ್ಟ್ ಮತ್ತು ರಾಜ್ಯ ಕನಕ ನೌಕರರು ಮತ್ತು ಕಾರ್ಮಿಕರ ಸಮಿತಿ ಏರ್ಪಡಿಸಿದೆ. ಇದೊಂದು ಕೇವಲ ಕನಕದಾಸರು ಒಂದು ಜಾತಿಗಷ್ಟೇ ಸೀಮಿತವಾಗಿಲ್ಲ, ಎಲ್ಲ ದಮನಿತರ ತುಳಿತಕ್ಕೆ ಒಳಗಾದಂಥವರ ಶೋಷಿತರ ಪರವಾಗಿ ಅವ್ರಿಗೂ ಸಹ ಸಮಾನ ಅವಕಾಶಗಳು ಸಿಗಬೇಕು, ಸಮಾಜದಲ್ಲಿ ಸಮಾನತೆಯನ್ನು ಸಾರಬೇಕು ಅಂತಕ್ಕಂಥ ಒಂದು
ಉದ್ದೇಶವನ್ನು ಇಟ್ಕೊಂಡು ಅವರು ಎಲ್ಲ ದಮನಿತರ ಪರವಾಗಿ ಅವರು ಆಗಿನ ಕಾಲಕ್ಕೇ ಬಲಿಷ್ಠ ಒಂದು ವ್ಯಕ್ತಿಗಳ ವರ್ಗದವರ ಒಂದು ವಿರುದ್ಧ ಒಂದು ಸಮರವನ್ನೇ ಸಾರಿದ್ದಾರೆ. ಹಾಗಾಗಿಯೇ ಇವತ್ತು ನಾವು 21ನೇ ಶತಮಾನದಲ್ಲಿ ಇದ್ದರೂ ಸಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ದಮನಿತರು ತಮ್ಮ ಒಂದು ಅವರಲ್ಲಿ ಅರಿವುಂಟಾಗಿ ಅವರು ಎಚ್ಚೆತ್ತುಕೊಂಡು ದಾಸಶ್ರೇಷ್ಠರ ಒಂದು ಮಾರ್ಗವನ್ನು ಅನುಸರಿಸಿ ಸಮಾಜದಲ್ಲಿ ಅವರು ಸಹ ಸಮಾನವಾದಂಥ ಒಂದು ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಕನಕದಾಸರು ಕಾರಣರಾಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇವತ್ತು ವಿಶೇಷ ಕಾಗಿನೆಲೆಯ ಶಾಖಾ ಮಠದ ಹೊಸದುರ್ಗ ಶಾಖೆಯ ಈಶ್ವರಾನಂದಪುರಿ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿದರು. ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಾಜಿ ಸಚಿವರು ಮತ್ತು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ರೇವಣ್ಣ ಸಾಹೇಬರು ಇದರ ಉದ್ಘಾಟನೆಗೆ ಅವರು ಬಂದಿದ್ದರು. ಜೊತೆಗೆ ನಮ್ಮ ಬೆಳಗಾವಿಯವರು ಕನಕ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮತ್ತು ಕನಕ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ರಾಜ್ಯ ನೌಕರರ ಕಾರ್ಮಿಕರ ಸಮಿತಿ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಅತ್ಯಂತ ವಿಶೇಷವಾದಂಥ ಉಪನ್ಯಾಸವನ್ನು ಕೊಡಲಿಕ್ಕೆ ದೂರದ ಬೆಳಗಾವಿ ಜಿಲ್ಲೆಯ ರಾಯಭಾಗದಿಂದ ಕನಕದಾಸರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅನೇಕ ಕೀರ್ತನೆಗಳನ್ನು ಪತ್ತೆ ಹಚ್ಚಿ ಸಂಶೋಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಜಗನ್ನಾಥರವರು ಬಂದಿದ್ದರು. ಮತ್ತು ಹಾಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಇತ್ತೀಚೆಗೆ ತಾನೇ ಆಯ್ಕೆಯಾದಂತಹ ಸುನಂದಮ್ಮನವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಕನಕದಾಸರ ಬಗ್ಗೆ ವಿಶೇಷವಾದಂಥ ಉಪನ್ಯಾಸವನ್ನು ಕೊಟ್ಟು ಅರಿವನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೂಪರ್ಡೆಂಟ್ ಆಗಿ ನಾನೀಗ ನಿವೃತ್ತಿ ಹಂತದಲ್ಲಿದ್ದೀನಿ. ಇವತ್ತು ಕಾರ್ಯಕ್ರಮ ಕನಕ ಕೇಂದ್ರ ಸಮಿತಿಯಿಂದ ನೌಕರರ ಒಂದು ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಕನಕ ಭವನದಲ್ಲಿ ಚಂದ್ರಾಲಯವಟ ವಿಜಯನಗರ ಬೆಂಗಳೂರಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕನಕದಾಸರು ಇವತ್ತು ಏನೇನು ಕಾರ್ಯಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಅದಕ್ಕಿಂತ ಮೊದಲಾಗಿ ಕನಕದಾಸರನ್ನ ನಾವು ಸದಾ ನೆನಬೇಕಾಗುತ್ತೆ. ಯಾಕೆಂದರೆ ಅವರ ಒಂದು ಇತಿಹಾಸ, ಹುಟ್ಟು ಮತ್ತು ಅವರು ನಡೆದು ಬಂದಂಥ ದಾರಿ ಅದು ಯಾವಾಗಲೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಅದು ಸಮಂಜಸವಾಗಿರ್ತಕ್ಕಂಥ ಅವರ ಒಂದು ಜೀವನ ಒಂದು ಕ್ರಮವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರು ಒಂದು ಹಿಂದುಳಿದ ವರ್ಗದಲ್ಲಿ ಅವರು ಒಂದು ಜನನ ಆದರೂ ಕೂಡ ಅವರು ಇವತ್ತು 16ನೇ ಶತಮಾನದಲ್ಲಿ ಏನು ಅದು ಮೇಲು ಕೀಳು ಅನ್ನೋ ಭಾವನೆಗಳಿತ್ತು ಸಮಾಜದಲ್ಲಿ, ಅಂಕು ಡಂಕುಗಳನ್ನ ಅವರು ಆಡು ಭಾಷೆಯಲ್ಲಿ ಕನ್ನಡ ಮಾತೃಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಎಲ್ಲರೂ ಕೂಡ ಅರಿವಾಗ ರೀತಿ ಅವರು ಜೀವನ ತತ್ವ ಸಿದ್ಧಾಂತವನ್ನು ಆತ್ಮ ಮತ್ತು ಪರಮಾತ್ಮನಿಗೆ ಯಾವ ರೀತಿಯಾದ ಸಂಬಂಧಗಳಿದೆ, ಯಾವ ರೀತಿ ನಾವು ಜೀವನವನ್ನು ಮಾಡಬೇಕು, ಯಾವುದು ಶಾಶ್ವತ ಯಾವುದು ಅಶಾಶ್ವತ, ಅದನ್ನು ಒಂದು ಸರಳವಾದ ಭಾಷೆಯಲ್ಲಿ ಎಲ್ಲ ಜನಾಂಗಕ್ಕೂ ಕೂಡ ಅದು ತಿಳಿಯೋ ರೀತಿಯಲ್ಲಿ ಮಾನವ ಕುಲಕ್ಕೆ ಬೇಕಾದಂಥ ಒಂದು ಸಂದೇಶವನ್ನು ಮಾನವತಾವಾದಿಯಾಗಿ ವಿಶ್ವ ಮಾನವನಾಗಿ ಒಂದು ಮೆರೆದಂಥ ಒಬ್ಬ ನಮ್ಮ ದಾಸರಲ್ಲಿ ದಾಸಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರನ್ನ ನಾವು ನೆನೆಯುವಂಥ ಕಾರ್ಯಕ್ರಮ ನಾವು ಇಲ್ಲಿ ಕನಕ ಭವನದಲ್ಲೇ ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಮಾಡಬೇಕಾದ್ದು. ಅದು ಬಸವಣ್ಣನ ರೀತಿಯ ಎಲ್ಲ ತತ್ವಗಳನ್ನು ಕೂಡ ಅವರಲ್ಲಿ ಇತ್ತು. ಬಸವಣ್ಣವರು 12ನೇ ಶತಮಾನದಲ್ಲಿ ಆ ರೀತಿಯಾದಂಥ ಒಂದು ಹೋರಾಟವನ್ನು ಮತ್ತು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿದ್ರು, ದೈವ ಮತ್ತು ಸಮಾಜದ ಉನ್ನತಿಗಾಗಿ ಅವರು ಶ್ರಮಿಸಿದ್ರು, ಅದೇ ಮಾರ್ಗದಲ್ಲಿ ನಮ್ಮ ಕನಕದಾಸರು ಮಾಡಿದ್ದಾರೆ. ಅವರ ನೆನೆಯುವಂಥ ಕಾರ್ಯಕ್ರಮ ನಮ್ಮ ಇಲ್ಲಿ ಮಾಡಿರೋದು ಇವತ್ತು ಮುಖ್ಯವಾದಂಥ ಒಂದು ಉದ್ದೇಶ. ಸರ್, ಇವತ್ತು ಮಹಾತ್ಮರು ಇವತ್ತು ನಮ್ಮ ಹೊಸದುರ್ಗ ಮಠದ ಸ್ವಾಮೀಜಿಗಳಂತ ಈಶ್ವರಾನಂದ ಸ್ವಾಮೀಜಿಗಳು ಇವತ್ತು ಆ ಒಂದು ಅದು ದಿಟ್ಟ ನಿರ್ಧಾರ, ಎಲ್ಲರೂ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟವಾದಂಥ ಕೆಲಸ. ಅದನ್ನು ದಿಟ್ಟವಾಗಿ ಒಂದು ದೃಢತೆಯಿಂದ ಆ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ಎತ್ತರವಾದಂಥ 36 ಅಡಿ ಒಟ್ಟು ಎಲ್ಲ 56 ಅಡಿ ಕನಕದಾಸರ ಪ್ರತಿಮೆಯನ್ನು ಹೊಸದುರ್ಗ ಮಠದಲ್ಲಿ ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನೇನು ಕೊನೆಯ ಹಂತದಲ್ಲಿದೆ. ಸೊ ಅದನ್ನು ಸಮಾಜದ ಜನಗಳಿಗೆ ಇಲ್ಲಿ ಎಲ್ಲ ಒಂದು ಚಿತ್ರವನ್ನು ತೋರಿಸುವ ಮುಖಾಂತರವಾಗಿ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರ, ತನು ಮನ ಧನ ಸಹಾಯ ಮಾಡಿ ಅಂತೇಳಿ
ಅವರು ಪ್ರಾರ್ಥನೆ ಮಾಡಿದ್ದಾರೆ. ಮಹಾತ್ಮರ ಒಂದು ಪ್ರತಿಮೆಗಳು, ಮಹಾತ್ಮರ ಸಂದೇಶಗಳು, ಮಹಾತ್ಮರ ಪುಸ್ತಕಗಳು ಇವತ್ತು ಯೇಸು ಕ್ರಿಸ್ತನದ ಒಂದು ದಿನ, ಇವತ್ತು ಕ್ರಿಸ್ಮಸ್ ದಿನ ಆಚರಣೆ ಇಡೀ ವಿಶ್ವದಾದ್ಯಂತ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರೆಲ್ಲ ಮಹಾತ್ಮರು, ಪರಮಾತ್ಮರು, ಪವಿತ್ರ ಆತ್ಮರು. ಅವರು ಸಮಾಜದ ಉದ್ಧಾರಕ್ಕಾಗಿ ಮತ್ತು ಆತ್ಮಗಳನ್ನು ಹೊಂದಿರತಕ್ಕಂಥ ಎಲ್ಲ ಜೀವಿಗಳ ಒಂದು ಶ್ರೇಯಸ್ಕಾಗಿ ಅವರು ಜೀವನವನ್ನು ನಡೆಸಿದಂಥ, ಅವರ ಉಸಿರಿನಲ್ಲಿ ಅಣುವಿನಲ್ಲಿ ಎಲ್ಲ ಅವರ ನರನಾಡಿಗಳಲ್ಲಿ ಅವರ ಒಂದು ಜೀವನವನ್ನು ತುಂಬಿಕೊಂಡು ಮೆರೆದಂಥ ಜನ ಮಹಾತ್ಮರು. ಇವತ್ತು ಹೊಸದುರ್ಗದಲ್ಲಿ ಅದೇ ರೀತಿಯಾದಂಥ ವ್ಯಕ್ತಿ ನಮ್ಮ ಕನಕದಾಸರು, ದಾಸಶ್ರೇಷ್ಠರಲ್ಲಿ ವ್ಯಾಸರಿಗೆ ಅತ್ಯಂತ ಪ್ರಿಯರಾದಂಥ ಒಬ್ಬ ವ್ಯಕ್ತಿಯಾದಂಥ ದಾಸಶ್ರೇಷ್ಠರಾದಂಥ ಕನಕದಾಸರ ಪ್ರತಿಮೆಯನ್ನು ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರೂ ಅದಕ್ಕೆ ಸಹಕಾರ ಕೊಡಲಿ. ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆಯಾಗಿದೆ. ಇವತ್ತು ಆ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಕಾಗಿನೆಲೆ ಮಠ ಸಂಸ್ಥಾನ ಇವತ್ತು ಕನಕದಾಸರ ಒಂದು ಪ್ರತಿಮೆಯನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ, ಇಡೀ ದೇಶದ ಜನತೆಗೆ, ಒಬ್ಬರಿಗೆ ಅಂತಲ್ಲ, ಕನಕದಾಸರ ಸಂದೇಶ ಎಲ್ಲರಿಗೂ ಅದು ಸಲ್ಲುತ್ತೆ. ಅದಕ್ಕೆ ನಾವೆಲ್ಲ ಸಂತೋಷ ಪಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ವಿಷಯ ಕೊಟ್ಟಂಥ ಸಂದೇಶ ಅದು ನಮ್ಮ ನರನಾಡಿಗಳಲ್ಲಿ ನಮ್ಮ 24 ಗಂಟೆ ಅದನ್ನು ನಮ್ಮ ತಲೆಯಲ್ಲಿ, ನಮ್ಮ ಕೆಲಸದಲ್ಲಿ, ಜೀವನದಲ್ಲಿ ಎಲ್ಲ ಅದನ್ನು ಅಳವಡಿಸ್ಕೊಂಡು ಜೀವನ ಮಾಡಿದೆ ನಿಜವಾಗ್ಲೂ ಇದ್ದಲ್ಲಿ ಕಾಣಬಹುದು ಅಥವಾ ಪಾಲಿಸಲಿ ಅಂತೇಳಿ ನಾನು